ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಎರಡು ರೀತಿಯ ಬೇಬಿ ಕುಚ್ಚು ಡಿಸೈನ್ಸ್ ತೋರಿಸ್ತಾ ಇದ್ದೀನಿ. ಒಂದೇ ಥರ ಮಾಮೂಲಿ ಹಾಕಿರ್ತೀವಿ ನಾವು, ಇದು ಸ್ವಲ್ಪ ಡಿಫ್ರೆಂಟಾಗಿ ಒಂದನ್ನು ಕ್ರೋಶ ಯೂಸ್ ಮಾಡ್ಕೊಂಡು ಹಾಕಿದ್ದೀನಿ. ನೋಡಿ ಯಾವ ರೀತಿ ಅಂದರೆ, ಒಂದು ಬೀಡ್ ಹಾಕ್ಕೊಂಡು ಈ ರೀತಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಸೆಂಟ್ರಲ್ಲಿ ಕುಚ್ಚು ಬರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇದು ಫಸ್ಟ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟ್ ಒಂದು ಸ್ವಲ್ಪ ಬಿಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೋಸ್ಕರ. ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ನೀವು ಬಟ್ಟೆಗೊಮ್ಮೆ ಸಿಂಗಲ್ ಕ್ರೋಶ ಮಾಡಿ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತು ಇನ್ನೊಮ್ಮೆ ಲಾಕ್ ಮಾಡ್ಕೊಳ್ಳಿ. ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಬಟ್ಟೆಗೆ. ಅದ್ರ ಪಕ್ಕದಲ್ಲೇ ಎರಡೆರಡು ಸಲ ಯಾಕೆ ಮಾಡ್ಕೊಳ್ತಿದ್ದೀನಿ ಅಂದರೆ, ಒಂದು ಕುಚ್ಚಿಗೂ ಇನ್ನೊಂದು ಕುಚ್ಚಿಗೂ ಗ್ಯಾಪ್ ಬರಲಿ ಅಂತ. ಈಗ ದಾರ ಮೇಲೆ ಮಾಡಿಕೊಂಡು ಈ ರೀತಿ ಬೀಡ್ ಹಾಕ್ಕೊಳ್ಳಿ. ತುಂಬ ದೊಡ್ಡ ಬೀಡು ಬೇಡ, ತುಂಬ ಚಿಕ್ಕದು ಬೇಡ, ಒಂದು ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಪಲ್ ಸೀರೆಗೆ ಅಂತೇನಿಲ್ಲ, ತುಂಬ ಗ್ರ್ಯಾಂಡ್ ಸೀರೆಗೆ, ಹೆವಿ ಸೀರೆಗೆ ಕೂಡ ಇದು ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಬೀಡ್ ಹಾಕಿದ ಮೇಲೂ ಕೂಡ 2 ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು 5 ಚೈನ್ ಹಾಕ್ಕೊಂಡು ಅದೇ ರೀತಿಯಲ್ಲಿ ಬರುತ್ತೆ ಅಲ್ಲಿಗೆ ಸ್ವಲ್ಪ ಹಿಂದೆನೇ ಹಾಕ್ಕೊಳ್ಳಿ. ತುಂಬ ಟೈಟಾಗಿ ಎಳ್ದಾಕೋಬೇಡಿ, ಕುಚ್ಚು ಹಾಕೋದ್ರಿಂದ ಸ್ವಲ್ಪ ಲೂಸಾಗಿದ್ದರೂ ಚೆನ್ನಾಗಿರುತ್ತೆ. ಮತ್ತು ಇನ್ನೊಮ್ಮೆ ಸಿಂಗಲ್ ಕ್ರೋಶ. 5 ಚೈನ್ ಆದಮೇಲೂ ಕೂಡ 2 ಸಲ ಸಿಂಗಲ್ ಕ್ರೋಶ. ಮತ್ತು ದಾರ ಮೇಲೆ ಮಾಡ್ಕೊಂಡು ಬೀಡ್ ಹಾಕ್ಕೊಳ್ಳಿ. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಬೀಡ್ ಆದಮೇಲೂ ಕೂಡ 2 ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. 5 ಚೈನ್ ಆದಮೇಲೂ ಕೂಡ 2 ಸಲ ಸಿಂಗಲ್ ಕ್ರೋಶ. ಈ ರೀತಿ ಕ್ರೋಶದಾಗೆ ಒಂದು ಲೈನ್ ಹಾಕ್ಕೊಳ್ಳೋದ್ರಿಂದ ನಮಗೆ ಕುಚ್ಚು ಡಿಸ್ಟೆನ್ಸ್ ಇದೆಯಲ್ಲ ಅದು ಈವನ್ನಾಗಿ ಬರುತ್ತೆ, ಒಂದೇ ಸಮನಾಗಿರುತ್ತೆ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಮಧ್ಯೆ ಬೀಡ್ ಬಂದಿರೋದ್ರಿಂದ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತು 5 ಚೈನ್ ಹಾಕ್ಕೊಂಡು 2 ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ದಾರ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ 2 ಸಲ ಸಿಂಗಲ್ ಕ್ರೋಶ. ಈ ರೀತಿ ಮಾಡಿಕೊಂಡು ಬೇಸ್ ಲೈನು ನಮಗೆ ಕುಚ್ಚು ಹಾಕಲಿಕ್ಕೆ ಈಸಿ ಏನು ಅನಿಸುತ್ತೆ. ಮಾಮೂಲಿ ಕುಚ್ಚು ಹಾಕಿದಾಗ ಎಷ್ಟು ಬರ್ತಾವೋ ಕುಚ್ಚುಗಳು, ಅದಕ್ಕಿಂತ ಒಂದು 10 ಕುಚ್ಚು ಕಡಿಮೆ ಬರುತ್ತೆ ಇದಕ್ಕೆ. ನಾವೇನು ಪ್ರೈಸ್ ಇದಕ್ಕೆ ನೋಡಿ, ಇದು ಕಂಪ್ಲೀಟ್ ಆದಮೇಲೆ ಈ ರೀತಿ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು. ಲಾಸ್ಟ್ 1-2 ಬಿಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೋಸ್ಕರ. 5 ಚೈನ್ ಇದೆಯಲ್ಲ, ಆ 5 ಚೈನ್ಗೆ ಈ ರೀತಿ ನಾನು ಇಲ್ಲಿ 187 ದಾರನ ಈ ರೀತಿ ಒಂದು ಸೈಡಿಗೆ ಗಮ್ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಈ ರೀತಿ 5 ಚೈನ್ ಒಳಗಡೆ ಹಾಕಿ ಈ ರೀತಿ ತೊಗೊಂಡು ಲೆವೆಲ್ ಮಾಡ್ಕೊಳ್ಳಿ. ಲೆವೆಲ್ ಮಾಡಿಕೊಂಡು ಜರಿ ಥ್ರೆಡ್ಡು, ಎಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಸೆಂಟ್ರಲ್ಲಿ ಚುಚ್ಚಿ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ತೊಗೊಂಡು ಮತ್ತು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಏನು ನಾವು ಜರಿ ಥ್ರೆಡ್ ಇದೆಯೋ ಜರಿ ಥ್ರೆಡ್ ಒಳಗಿಂದ ತೊಗೋಬೇಕು, ನೀಡಲ್ಲ, ಒಂದು ನಾಟ್ ಬೀಳುತ್ತೆ. ಟೈಟ್ ಮಾಡಿಕೊಂಡು ನೋಡಿ, ಈಗ ಲೆಫ್ಟ್ ಸೈಡಿಗೆ ಹಾಕ್ಕೊಳ್ಳಿ. ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಜರಿ ಥ್ರೆಡ್ ಒಳಗಡೆ ನೀಡಲ್ ತೊಗೊಳ್ಳಿ. 2 ನಾಟ್ ಆಯಿತು. ಈಗ ಅವೆರಡು ಜರಿ ಥ್ರೆಡ್ ಏನು ಸುತ್ತಿದೀವೋ ಅದರೊಳಗಿಂದ ಮತ್ತೆ ನೀಡಲ್ ಪಾಸ್ ಮಾಡಿಕೊಂಡೆ ಮತ್ತೊಂದು ನಾಟ್ ಆಗುತ್ತೆ. ನಮಗೆ ಕಂಪ್ಲೀಟ್ ಸೆಕ್ಯೂರ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳಲ್ಲ. ಆಮೇಲೆ ಫಿನಿಶಿಂಗು ನೀಟಾಗಿ ಕಾಣುತ್ತೆ. ನೋಡಿ, ಈ ರೀತಿ ಟ್ರಿಮ್ ಮಾಡ್ಕೊಳ್ಳಿ. ರಾಂಗ್ ಸೈಡು ರೈಟ್ ಸೈಡ್ ಎರಡೂ ಕೂಡ
ಒಂದೇ ಥರ ಕಾಣುತ್ತೆ ಫಿನಿಶಿಂಗು. ಈ ರೀತಿ ಹಾಕೋದ್ರಿಂದ ನಿಮಗೆ ಸಪೋಸ್ ಈ ರೀತಿ ಬರಲ್ಲ ಅಂದರೆ ನೀವು ಯಾವ ರೀತಿ ಕುಚ್ಚು ಹಾಕೋದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ ಬೇಬಿ ಕುಚ್ಚು, ಅದೇ ಜೆರಿ ಥ್ರೆಡ್ಡಲ್ಲಿ ಹಾಗೆ ನಾಟ್ ಹಾಕೋದು ಕಲ್ತ್ಕೊಂಡಿದ್ರೆ ಅದೇ ರೀತಿ ಹಾಕ್ಕೊಳ್ಳಿ. 5 ಚೈನ್ ಒಳಗಡೆಯಿಂದ ಥ್ರೆಡ್ ಹಾಕಿ ಮುಂದೆಯಿಂದ ಹಿಂದೆಗಡೆ ಸೆಳ್ಕೋಬೇಕು. ಸೀರೆಗೆ ಬೇಬಿ ಕುಚ್ಚು ಹಾಕ್ಬೇಕಾದ್ರೆ ನಮ್ಗೆ ಯಾವಾಗಲೂ ಸೀರೆ ರಾಂಗ್ ಸೈಡಲ್ಲಿ ಇರಬೇಕು. ಅಂದರೆ ಪಲ್ಲು ರಾಂಗ್ ಸೈಡಲ್ಲಿ, ಉಲ್ಟಾ ಸೈಡಲ್ಲಿ ಇಟ್ಕೊಂಡು ಹಾಕ್ಕೋಬೇಕು. ಆವಾಗ ನಾವು ಹಿಂದೇನು ಥ್ರೆಡ್ ನಾಟ್ ಹಾಕ್ತೀವೋ ಆ ನಾಟು ಬ್ಯಾಕ್ ಸೈಡಿಗೆ ಬರುತ್ತೆ. 187 ದಾರ ತೊಗೊಂಡಿದ್ದೀನಿ, ಅಲ್ಲಿಗೆ 367 ಡಬಲ್ ಆಗುತ್ತೆ. 367 ಡಬಲ್ ಮಾಡಿದಾಗ 367 ಆಗುತ್ತೆ. ತಿಕ್ಕಾಗಿ ಬರ್ತವೆ ಕುಚ್ಚು. ದೂರ ಒಂದು ಸ್ವಲ್ಪ ಒಂದು ಅರ್ಧ ಇಂಚು ಮುಕ್ಕಾಲು ಇಂಚು ಅಷ್ಟು ಗ್ಯಾಪ್ ಬರುತ್ತೆ ಒಂದು ಕುಚ್ಚಿಗೂ ಇನ್ನೊಂದು ಕುಚ್ಚಿಗೂ. ಸೊ ಹಂಗಾಗಿ ಸ್ವಲ್ಪ ತಿಕ್ಕಾಗಿದ್ದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಹಿಂಗಾಗಿ ಈ ರೀತಿ ಕಾಣುತ್ತೆ ನೋಡಿ. ಕಂಪ್ಲೀಟ್ ಆದಮೇಲಂತೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ. ಬೇಬಿ ಕುಚ್ಚು ಇಷ್ಟು ಗ್ರ್ಯಾಂಡಾಗಿ ಕಂಡ್ರೆ ಮತ್ತು ನಮಗೆ ಬೇರೆ ಡಿಸೈನ್ಸೇ ಬೇಡ ಅನಿಸುತ್ತೆ. ಬೀಡ್ ಹಾಕಿರೋದ್ರಿಂದ ಬೀಡು ಕೂಡ ತುಂಬ ಹೈಲೈಟ್ ಆಗಿದೆ. ಇದು ಮೈಸೂರು ಸಿಲ್ಕ್ ಸೀರೆ ಆಗಿರೋದ್ರಿಂದ ನಾನು ಈ ರೀತಿ ಬೀಡ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಮಾಮೂಲಿ ಬೇಬಿ ಕುಚ್ಚು ನೀಡಲಿಗೆ ಥ್ರೆಡ್ ಹಾಕ್ಕೊಳ್ತೀವಲ್ಲ ಅದಕ್ಕಿಂತ ಕ್ವಿಕ್ಕಾಗಿ ಆಗುತ್ತೆ ಇದು. ನಾವೇನು 250 to 300 ಯೂಶ್ವಲಿ ಇದಕ್ಕೆ ಬೇಬಿ ಕುಚ್ಚಿಗೆ ಚಾರ್ಜ್ ಮಾಡ್ತೀವಲ್ಲ ಅಷ್ಟೇ ಚಾರ್ಜ್ ಇದಕ್ಕೂ ಕೂಡ. ಇದರಲ್ಲಿ ಏನು ಹೆವಿ ಅನ್ಸೋದೇನೂ ಇಲ್ಲ. ನಾವು ಎಕ್ಸ್ಟ್ರಾ ಇದಕ್ಕೆ ಹಾಕಿರೋದು ಬೀಡ್ ಒಂದೇ. ನೋಡಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ. ಈ ರೀತಿ ಟ್ರಿಮ್ ಮಾಡ್ಕೊಳ್ಳಿ ಒಂದೇ ಸಮನಾಗಿ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಇನ್ನೊಂದು ರೀತಿಯ ಕುಚ್ಚನ್ನು ಕೂಡ ಹಾಕಿದ್ದೀನಿ, ಬೇಬಿ ಕುಚ್ಚದು ಕೂಡ. ಅದನ್ನು ಯಾವ ರೀತಿ ಹಾಕಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಣ ಅಂತ ಡಿಫ್ರೆಂಟಾಗಿ ಹಾಕಿದ್ದೀನಿ. 2 ಕುಚ್ಚು, 2 ಕಲರ್ ತೊಗೊಂಡಿದ್ದೀನಿ. ಒಂದು ಕಲರ್ನ 2 ಕುಚ್ಚನ್ನು ಒಂದು ಹತ್ರ ಹಾಕಿ ಅರ್ಧ ಇಂಚ್ ಗ್ಯಾಪ್ ಕೊಟ್ಟಿದ್ದೀನಿ. ಅರ್ಧ ಇಂಚ್ ಗ್ಯಾಪ್ ಕೊಟ್ಟು ಮತ್ತು ಇನ್ನೊಂದು ಕಲರ್ ಕುಚ್ಚನ್ನು 2 ಒಂದೇ ಹತ್ರ ಹಾಕ್ಕೋಬೇಕು. 1 ಪಾಯಿಂಟ್ ಗ್ಯಾಪ್ ಬಿಟ್ಟು 2 ಕುಚ್ಚು ಒಂದೇ ಪಕ್ಕದಲ್ಲೇ ಬರಬೇಕು. 2 ಕುಚ್ಚು ಪಕ್ಕದಲ್ಲೇ ಬಂದು ಮತ್ತು ಇನ್ನೆರಡು ಹಾಕಬೇಕಾದ್ರೆ ಅರ್ಧ ಇಂಚು ಗ್ಯಾಪ್ ಇಟ್ಕೋಬೇಕು. ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಹಾಕೋದ್ರಿಂದ. ಇದರಲ್ಲಿ ಈ ಸೀರೆಯಲ್ಲಿ ಡಬಲ್ ಕಲರ್ ಇರೋದ್ರಿಂದ ನಾನು ಡಬಲ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಸಿಂಗಲ್ ಕಲರ್ ಥ್ರೆಡ್ಡಲ್ಲಿ ಹಾಕಿದರೂ ಕೂಡ ಈ ರೀತಿ ಟ್ರೈ ಮಾಡ್ಬೋದು. ಡಬಲ್ ಕಲರ್ ಥ್ರೆಡ್ಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ. ಕುಚ್ಚು ಹಾಕೋದು ಬಿಗಿನರ್ಸ್ಗೆ ಇದು. ನಾನು ಯೂಶ್ವಲಿ ಏನಪ್ಪ ಕುಚ್ಚು ಹಾಕೋದು ತೋರಿಸ್ತಾಳೆ ಅಂತ ಅಂದ್ಕೋಬೇಡಿ, ಬಿಗಿನರ್ಸ್ಗೆ ಇದು ಯೂಸ್ ಆಗುತ್ತೆ. ನಾನು ಎಮ್ಮಿಂಗ್ ನೀಡಲ್ಗೆ 2 ಎಳೆನ ಥ್ರೆಡ್ಡನ್ನು ಪೋಣಿಸ್ಕೊಂಡಿದ್ದೀನಿ. ಪೋಣಿಸ್ಕೊಂಡು ಮೇಲಿಂದ ನೀಡಲ್ ಚುಚ್ಚಿ ಹಿಂಭಾಗದಿಂದ ಥ್ರೆಡ್ ಎಳ್ಕೊಂಡು ಸಮವಾಗಿ ಇಟ್ಕೊಂಡು ಸೆಂಟ್ರಲ್ಲಿ ನೀಡಲ್ ಚುಚ್ಚಬೇಕು. ನೀಡಲ್ ಚುಚ್ಚಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಜರಿ ಥ್ರೆಡ್ ಒಳಗಡೆ ನೀಡಲ್ ಎಳ್ಕೊಂಡ್ರೆ ನಾಟ್ ಬೀಳುತ್ತೆ ನೋಡಿ. ಈ ರೀತಿ 2 ಕುಚ್ಚಾದಮೇಲೆ ಇನ್ನೆರಡು ಕುಚ್ಚಿಗೆ ನಾವು ಅರ್ಧ ಇಂಚ್ ಗ್ಯಾಪ್ ಇಟ್ಕೊಂಡು ಆ 2 ಕುಚ್ಚನ್ನು ಒಂದೇ ಪಕ್ಕದಲ್ಲೇ ಹಾಕ್ಕೋಬೇಕು. ಗ್ಯಾಪ್ ಇಡೋಂಗಿಲ್ಲ. ಆಮೇಲೆ
ಈ 2 ಕುಚ್ಚಿಗೂ ನಾವು ಗ್ಯಾಪ್ ಬಿಟ್ಟಿರಲ್ಲ. ಆ 2 ಕುಚ್ಚು ಆದಮೇಲೆ ನೆಕ್ಸ್ಟ್ 2 ಕುಚ್ಚಿಗೆ ಅರ್ಧ ಇಂಚ್ ಗ್ಯಾಪ್ ಬಿಟ್ಕೊಳ್ಳೋಣ. ನೋಡಿ ಈ ರೀತಿ ಮೇಲಿಂದ ಕೆಳಗಡೆ ಥ್ರೆಡ್ ತೊಗೊಂಡು ಹಿಂಭಾಗಕ್ಕೆ ಥ್ರೆಡ್ ತೊಗೊಂಡು ಈಗ ಸೆಂಟ್ರಲ್ಲಿ ನೀಡಲ್ ಚುಚ್ಚಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಆ ಜರಿ ಥ್ರೆಡ್ ಒಳಗಡೆ ನೀಡಲ್ ತೊಗೋಬೇಕು. ನಾಟ್ ಬೀಳುತ್ತೆ ಅವಾಗ. ಮತ್ತೆ ಅದೇ ರೀತಿ ಮಾಡಬೇಕು, ರಿಪೀಟ್ ಮಾಡಬೇಕು. ನೋಡಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಜರಿ ಥ್ರೆಡ್ ಒಳಗಡೆಯಿಂದ ನೀಡಲ್ ತೊಗೋಬೇಕು. ಟೈಟ್ ಮಾಡ್ಕೊಳ್ಳಿ. ನೋಡಿ ಮತ್ತೊಮ್ಮೆ ಲೆಫ್ಟ್ ಸೈಡಿಂದ 2 ಎಳೆ ದಾರ ತೊಗೊಂಡಿರೋದ್ರಿಂದ 3 ಟೈಮ್ಸ್ ಹಾಕ್ಕೊಂಡಿರೋದು ನಾಟು. ಇಲ್ಲಾಂದರೆ 2 ಎಳೆ 4 ಎಳೆ ತೊಗೊಂಡ್ರೆ 2 ಟೈಮ್ಸ್ ಸಾಕು. ಈ ರೀತಿ ಆ ಥ್ರೆಡ್ ಒಳಗಿಂದ ನೀಡಲ್ನ ಎಳ್ಕೊಂಡ್ರೆ ಮತ್ತೊಂದು ನಾಟು ಬೀಳುತ್ತೆ. ನೋಡಿ 2 ಪಕ್ಕದಲ್ಲೇ ಬಂದಿದೆ ಕುಚ್ಚು. ಈಗ ಅರ್ಧ ಇಂಚ್ ಗ್ಯಾಪ್ ಬಿಡಬೇಕು. ಮತ್ತೆ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. 2 ಡಿಸೈನು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ. ಬೇಬಿ ಕುಚ್ಚು ಅಂದರೂ ಕೂಡ ಹೆವಿ ಸೀರೆಗೆ ಕೂಡ ಹಾಕ್ಬೋದು. ಬಿಗಿನರ್ಸ್ಗೆ ಇದು ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.